ಹೇ ಅಕ್ಷ, ಏ ದೋಸ್ತ ಬಾಲ ಬರೋದ್ ಹಾರ್ಗಿಡಿಸು. ನಾವ್ ಕೊಟ್ಟದ ರೊಕ್ಕ ಯಾವಾಗ ವಾಪಸ್ ಕೊಡ್ತೇವ? ಏ ದೋಸ್ತ ಅರ್ಥ ಮಾಡ್ಕೋರು, ಕೊಡ್ತೇನೋ ಒಂದ್ ಕಡೆ ರೊಕ್ಕ ಬರೋದವ, ಎಲ್ಲಾರ್ಕಿಂತ ಮೊದಲು ನಿಂಗ ಕೊಡ್ತೇನೆ. ಏಯ್, ಏನ್ ಅರ್ಥ ಮಾಡ್ಕೋಬೇಕು? ನಿನಗ್ ಒಂದ್ ಜಿಬಿ ನೆಟ್ ಹಿಡಿದು ರಾತ್ರಿ ಊಟದ ನಿನ್ ಖರ್ಚು ನಾನ್ ನೋಡ್ಕೋಬೇಕು. ಈಗ ನನಗ್ ಕಷ್ಟ ಬಂದದ, ನನ್ನ ಕಷ್ಟಕ್ಕೆ ನೀ ಯಾಕಾಗಂಗಿಲ್ಲ? ಅಷ್ಟಕ್ಕ ನಿನಗ ನಾ ರೊಕ್ಕ ಕಡ ಕೇಳಾಕತ್ತಿಲ್ಲ, ನಾ ಕೊಟ್ಟದ ರೊಕ್ಕನೇ ನಿನ್ ಕೇಳಾಕತ್ತೀನಿ. ಏಯ್ ಫೋನ್ ಎತ್ತೋ. ಇನ್ನ ಎಷ್ಟು ಮಂದಿ ಕಡೆ ಸಾಲ ಮಾಡ್ಕೊಂಡಿದಿ? ಅವ್ರ ನಿನ್ನ ಹೆಸರಲ್ಲಿ ಹೊಯ್ಕೋತಿರ್ತಾರ ಹಿಂದ. ಏ ಅವ್ವ ಅದಾಳು, ಮನ್ಯಾನ ಗ್ಯಾಸ್ ಆಗಿತ್ತು, ಗ್ಯಾಸ್ ತುಂಬ್ಕೊಂಬ ಅಂತ ಹೇಳಿದಳು. ಆದ್ರೆ ಇವತ್ತು ಮಾಲಕ ಪಗಾರ ಕೊಡ್ಲಿಲ್ಲ. ತಗೋ, ಹೋಗಿ ಗ್ಯಾಸ್ ತೊಂಬ. ಬ್ಯಾಡ ದೋಸ್ತ, ನಿನ್ ಕಡೆ ಎಟ್ಟರೆ ಸಾಲ ಇಸ್ಕೊಲು, ಮೊದಲಿಂದ ಬಾಳ ಕೊಡೋದೈತಿ. ಬೇಡ. ಏಯ್, ಬಾಳ ಶಾಣೆ ಆಗಕ್ ಹೋಗ್ಬೇಡ. ಮನ್ಯಾಗ ಅವ್ವ ಅಪ್ಪ ಮಕ್ಕಳು ಹಸದ್ ಕೂತಿರ್ತಾವ. ಹೋಗಿ ಗ್ಯಾಸ್ ತೊಂಬ ಹೋಗು. ಬೇಡ, ನಾ ಏನ್ರ ಅಡ್ಜಸ್ಟ್ ಮಾಡ್ಕೊತೇನೆ. ಬಾಳ ಶಾಣೆ ಆಗಕ್ ಹೋಗ್ಬೇಡ. ಒಂದ್ ರೂಪಾಯಿನೂ ನಿನ್ ಮ್ಯಾಗ ಬಿಡುದಿಲ್ಲ. ಒಂದೊಂದ್ ರೂಪಾಯಿನೂ ಒದ್ದು ವಸೂಲು ಮಾಡ್ತೀನಿ. ಮುಚ್ಕೊಂಡು ತಗೋ.